ಹಲೋ ಎವ್ರಿವನ್, ಇದು ನಿನ್ನೆದೇ ಕಂಟಿನ್ಯೂಷನ್ ವ್ಲಾಗ್ನ ಹಾಕ್ತಾಯಿದ್ದೀನಿ ನಾನು. ನಿನ್ನೆ ಎಲ್ಲ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ನ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಅದರಲ್ಲೇ ನಾನು ವಾರ್ಡ್ರೋಬ್ ಆರ್ಗನೈಸೇಷನ್ ವ್ಲಾಗ್ನ ಇವತ್ತು ಅಪ್ಡೇಟ್ ಮಾಡ್ತಾಯಿದ್ದೀನಿ. ನಮ್ಮದು ವಾರ್ಡ್ರೋಬು ಮೇಲೆ ಈ ಕಡೆ ಎಲ್ಲ ನಮ್ಮ ಮನೆಯವರು ಜೋಡಿಸ್ಕೊಂಡಿರ್ತಾರೆ. ಇದು ನನ್ನದು ಮಕ್ಕಳೆಲ್ಲ ಆ ರೂಮಲ್ಲಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಇದೆ ನನ್ನದು ವಾರ್ಡ್ರೋಬು. ನೋಡಿ, ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಬ್ಯಾಗ್ಸ್ ಎಲ್ಲ ತರಿಸ್ಕೊಂಡಿದ್ದೆ ನಾನು. ಇದರಲ್ಲೆಲ್ಲ ಸ್ಯಾರೀಸ್ ಇಟ್ಟಿದ್ದೀನಿ ಅಷ್ಟೇ. ತೋರಿಸ್ತೀನಿ ನಿಮಗೆ ಸ್ಯಾರೀಸು. ನೋಡ್ರಿ, ಇದೆಲ್ಲ ರೇಷ್ಮೆ ಸೀರೆಗಳು. ಇನ್ನು ಈ ಹ್ಯಾಂಗರಲ್ಲಿ ಬಂದು ತ್ರಿಷನ್ರು ಡ್ರೆಸ್ ಎಲ್ಲ ಹ್ಯಾಂಗ್ ಮಾಡಿದ್ದೆ. ಸ್ವಲ್ಪನೇ ಇರೋದು ಅವಳ ಹತ್ರ. ಫ್ರಾಕ್ ಆಂಟಿ ಗಿಫ್ಟ್ ಮಾಡಿದ್ದು ಇದು. ನೆಕ್ಸ್ಟು ಇದೊಂದಿದೆ ಅವಳದು ಈ ಫ್ರಾಕು. ಅವಳೇನು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಲ್ಲ. ಏನಂತಂದರೆ ಏನಾದರೂ ಮದುವೆ ಫಂಕ್ಷನ್ಗಳು ಅಂಥ ಟೈಮಲ್ಲಿ ಮಾತ್ರ ಹಾಕ್ಕೊತಾರೆ ಅಷ್ಟೇ. ಈ ಥರ ತೊಗೊಂಡ್ರು ಸುಮ್ಮನೆ ಎಲ್ಲ ವೇಸ್ಟ್ ಅನಿಸುತ್ತಪ್ಪ ನಮಗಂತೂ. ಇದು ಅವ್ರ ಅತ್ತೆ ಕೊಡಿಸಿದ್ದು, ನಾಮಕರಣದಲ್ಲಿ ಇದು ಅವ್ರ ಅತ್ತೆ ಕೊಡಿಸಿದ್ದು. ನೆಕ್ಸ್ಟು ಇದು ಬಂದು ಒಂದು ಸೆಕೆಂಡ್ ಇಯರ್ ಬರ್ಡೇಗೆ ತೊಗೊಂಡಿದ್ವಿ ನಾವೇನೇ. ಇಲ್ಲಿ ಅವರು ಚಿಕ್ಕಿ ಕೊಡಿಸಿರೋದು, ಇದು ಸೆಕೆಂಡ್ ಇಯರ್ ಬರ್ತಡೇಲಿ. ಇನ್ನು ಫಸ್ಟ್ ಇಯರ್ ಬರ್ತಡೇದು ಅವಳೇ ತಗೊಂಡೋದ್ಲು ನನ್ನ ತಂಗಿ. ಮನ್ವಿಗೆ ಹಾಕಬೇಕು, ಫೋಟೋಶೂಟ್ ಮಾಡಬೇಕು ಅಂತ. ಅದು ಅಲ್ಲೇ ಇದೆ ಊರಲ್ಲಿ. ಇದು ನೋಡಿದ್ದೀರಲ್ವ, ಇದು ಡ್ಯಾನ್ಸಿಗೆ ಅಂತ ಸ್ಕೂಲಿಂದ ಕೊಟ್ಟಿರೋದು ಅವಳಿಗೆ. ಇದು ಚೆನ್ನಾಗೈತಿದ್ದು. ಡ್ಯಾನ್ಸಲ್ಲಿ ಒಂದೇ ದಿನ ಹಾಕ್ಕೊಂಡಿದ್ದು, ಮತ್ತಿನ ಹಾಕ್ಕೊಂಡೇ ಇಲ್ಲ. ಕಲರು ತುಂಬ ಚೆನ್ನಾಗಿದೆ. ಇದು ಡಿಸೈನ್ ನೋಡ್ರಿ. ಇನ್ನು ಇದು ಬಂದು ಚಿಕ್ಕಿ ಮದುವೆಗೆ ಅಂತ ಕೊಡಿಸಿರೋದು ಅವಳೇ. ಚಿಕ್ಕಿ ಮದುವೆದಿದ್ದು ಫ್ರಾಕ್. ಇನ್ನು ಇದೆಲ್ಲ ನಾನು ಹೊರಗಡೆ ಹೋಗೋವಾಗ ಅಷ್ಟೇ ಹಾಕ್ಕೊಳ್ಳೋದು. ಅದನ್ನೆಲ್ಲ ಒಂದು ಹತ್ರ ಎತ್ತಿಟ್ಕೋಬೇಕು ಇವಾಗ. ಇವೆಲ್ಲ ಐರನ್ ಮಾಡೇ ಹಾಕ್ಕೋಬೇಕು, ಹಂಗಂಗೆ ಹಾಕ್ಕೊಳ್ಳೋಕ್ಕೆ ಆಗಲ್ಲ. ಇದೊಂದು ಟಾಪು. ಇದು ಸ್ಟಿಚ್ ಮಾಡಿಸಿರೋದು. ಇದು ಕಟ್ ಪೀಸ್ ಸೆಂಟರಲ್ಲಿ ಕ್ಲಾತ್ ತಗೊಂಡು ಹೊಲಿಸ್ಕೊಂಡಿರೋದು. ಇದು ಕಲರ್ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ದೀಕ್ಷಾ, ಕಲರ್ ಚೆನ್ನಾಗಿದೆ. ಇದಕ್ಕೆ ಈ ಥರ ಗೋಲ್ಡ್ ಕಲರ್ ಪ್ಯಾಂಟು ತೊಗೊಂಡು ಹೊಲಿಸ್ಕೊಂಡಿರೋದು. ಆವಾಗೆಲ್ಲ ಹೊಲಿಸ್ತಿದ್ದೆ, ಈಗಂತೂ ಹೊಲಿಸೋದೇ ಬಿಟ್ಟಿದ್ದೀನಿ ನಾನು. ಏನಿದ್ರು ರೆಡಿನೇ ಹಾಕ್ಕೊತಾ ಇದ್ದೀನಿ ಇವಾಗ. ಮೊದಲನೇದಾಗಿ ಇದೆಲ್ಲ ಬಟ್ಟೆ ಎಲ್ಲ ತೆಗೆದಿಟ್ಟು ನಾನು ವೈಪ್ಸಲ್ಲಿ ವೈಪ್ ಮಾಡ್ಕೊತಾ ಇದ್ದೀನಿ ವಾರ್ಡ್ರೋಬ್ದೆಲ್ಲ. ತುಂಬ ದಿನ ಆಗಿತ್ತು ವಾರ್ಡ್ರೋಬ್ ಕ್ಲೀನ್ ಮಾಡಿಕೊಂಡು. ಈ ಊರು ಅಂತ ಬರೀ ಊರಿಗೆ ಓಡಾಡಿರೋದಾಗೈತೆ. ಹಾಗಾಗಿ ನಾನೇನೂ ಕ್ಲೀನ್ ಮಾಡಿರಲಿಲ್ಲ ಇಷ್ಟು ದಿನ. ಈಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಥರ ವೈಪ್ಸಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಫ್ರ್ಯಾಗ್ರೆನ್ಸು ಕೂಡ ಚೆನ್ನಾಗಿರುತ್ತೆ. ಇದೇನು ಅಷ್ಟೊಂದೇನು ಧೂಳು ಆಗಲ್ಲ, ಎಲ್ಲ ಕ್ಲೋಸ್ ಆಗಿರುತ್ತಲ್ವ ಡೋರ್ಸ್ ಎಲ್ಲ. ಹಂಗಾಗಿ ಅಷ್ಟೊಂದೇನು ಧೂಳೇನಿರಲ್ಲ. ಇದೆಲ್ಲ ವೈಟ್ ಮಾಡ್ಕೊಂಡಿದ್ದೀನಿ ಇವಾಗ. ಇದು ಸ್ವಲ್ಪ ಡ್ರೈ ಆಗೋ ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ಮಡಚಿಟ್ಕೊತೀನಿ. ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ಅರೇಂಜ್ ಮಾಡೋ ಅಷ್ಟೊತ್ತಿಗೆ 6:30 ಆಗೋಯಿತು. ಇಲ್ಲೆಲ್ಲ ತ್ರಿಷನ್ ಫ್ರಾಕ್ಸ್ನ ಹ್ಯಾಂಗ್ ಮಾಡಿದ್ದೀನಿ ಹ್ಯಾಂಗರಲ್ಲಿ. ಮತ್ತು ಇದೆಲ್ಲ ಸ್ಟಾಲ್ಸು ಮತ್ತು ದುಪಟ್ಟಾಸ್ ಎಲ್ಲ ಇಲ್ಲಿಟ್ಟಿದ್ದೀನಿ. ಈ ಕಡೆ ಎಲ್ಲ ಲೆಗಿನ್ಸ್ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದು ಗೌನ್ಸ್ ಎಲ್ಲ ಹಾಕಿದ್ದೀನಲ್ಲ, ಈ ಕಡೆ ಎಲ್ಲ
ಲೆಗಿನ್ಸು ಸ್ಟೋರ್ ಮಾಡಿಟ್ಟಿದ್ದೀನಿ. ಮತ್ತು ನಂತರ ಹಿಂದಗಡೆ ಬಂದು ಅದು ಫುಲ್ ಸೆಟ್ಟಿಂದು ಡ್ರೆಸ್ಗಳು, ಪ್ಯಾಂಟು ವೇಲು ಮತ್ತು ಟಾಪ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಅಲ್ಲಿಟ್ಟಿದ್ದೀನಿ. ಮತ್ತು ಇದೆರಡು ಸೀರೆ ಕವರು, ಸೀರೆ ಬ್ಯಾಗ್ಸು. ಮತ್ತು ಇದೆಲ್ಲಾದರೂ ನಾನು ಹೊರಗಡೆ ಹೋಗ್ತೀನಲ್ವ, ಅಲ್ಲಿಗೆ ಹೋಗೋ ಟೈಮಲ್ಲಿ ಮಾತ್ರ ಹಾಕ್ಕೊತೀನಿ ಮತ್ತು ಅಲ್ಲೇ ಎತ್ತಿಟ್ಬಿಡ್ತೀನಿ. ಇನ್ನು ಕೆಳಗಡೆ ಸ್ಟೆಪ್ಪಿಗೆ ಬಂದರೆ ನಮಗೆ ಇಲ್ಲೊಂದು ಡ್ರಾ ಕೊಟ್ಟಿದ್ದಾರೆ. ಡ್ರಾರಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೇಳ್ತೀನಿ ನಾನು. ಇನ್ನು ಇಲ್ಲಿ ಬಂದರೆ ಇಲ್ಲಿ ಹಿಂದೆ ಒಂದು ಸ್ಯಾರಿ ಬ್ಯಾಗ್ ಇಟ್ಟಿದ್ದೀನಿ, ಒಂದು ಸ್ಯಾರಿ ಬ್ಯಾಗ್ ಇಟ್ಟಿದ್ದೀನಿ. ಮತ್ತು ಇದೆಲ್ಲ ಡೈಲಿ ಯೂಸು ಡ್ರೆಸ್ಗಳು, ನಂದು ಡೈಲಿ ಯೂಸ್ಗೆ. ಮತ್ತು ಇವೆಲ್ಲ ಟೀ ಶರ್ಟ್ಸು. ಮತ್ತು ಇದೆಲ್ಲ ಬಂದರೆ ಹಿಂದಗಡೆ ಎಲ್ಲ ಪ್ಲಾಜೋ ಪ್ಯಾಂಟ್ಗಳು ಇಟ್ಟಿದ್ದೀನಿ. ಮತ್ತು ಇಲ್ಲಿ ಲಾಸ್ಟ್ ಕಾರ್ನರಲ್ಲಿ ನೈಟೀಸ್ಗಳ್ನ ಇಟ್ಕೊಂಡಿದ್ದೀನಿ. ನಾನೇನು ನೈಟೀಸ್ ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ಇನ್ ಕೇಸ್ ನಾವೆಲ್ಲಾದರೂ ಹೊರಗಡೆ ಹೋಗಿ ಬಂದು ಅಂಥ ಟೈಮಲ್ಲಿ ಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ ನೈಟೀಸ್ ವೇರ್ ಮಾಡ್ತೀನಿ ಅಷ್ಟೇ. ಇನ್ನಿಲ್ಲೆಲ್ಲ ಏನಾದರೂ ನಮಗೆ ಬೇಕಿಲ್ದವು ಬಟ್ಟೆ ಎತ್ತಿಟ್ಟಿದ್ದೀನಿ, ಅನಾಥಾಶ್ರಮಕ್ಕೆ ಕೊಡಬೇಕು ಅಂತ. ಇನ್ನು ಇದು ಅಷ್ಟೇ ಸೀರೆ ಬ್ಯಾಗ್ಗಳು. ನೋಡಿದ್ರಲ್ವ ನಾನು ಯಾವ ರೀತಿ ಕಬೋರ್ಡ್ನ ಜೋಡಿಸ್ಕಿಟ್ಕೊಂಡಿದ್ದೀನಿ ಅನ್ನೋದನ್ನು. ನಮಗೆ ಇಷ್ಟೇ ಇದ್ದಿದ್ದು ಸ್ಪೇಸು, ಹಾಗಾಗಿ ನನಗೆ ಕಂಫರ್ಟಬಲ್ ಆಗೋ ರೀತಿಯಲ್ಲಿ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ಈ ವಾರ್ಡ್ರೋಬ್ ಆರ್ಗನೈಸೇಷನ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.